ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವೇನು ತಲೆ ಕೆಡಿಸ್ಕೋಬೇಡಿ, ಈ ಕೇಸ್ ಗೆದ್ದೇ ಗೆಲ್ತೀರಾ. ಯಾಕಂದರೆ ನಮ್ಮಲ್ಲಿ ಎಲ್ಲಾನೇ ಎವಿಡೆನ್ಸು ತುಂಬಾ ಸ್ಟ್ರಾಂಗ್ ಆಗಿದೆ. ಅದು ಅಲ್ಲದೆ ಈ ಕೇಸ್ ಫೈಲು ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ ಕೇಸ್ ತುಂಬಾ ವೀಕ್ ಇದೆ, ಬಟ್ ಡೋಂಟ್ ವರಿ, ಸೋಲು ಅಷ್ಟು ವೀಕ್ ಇಲ್ಲ. ನೀವು ಹೇಳೋದು ಹೇಗಿದೆ ಅಂದ್ರೆ ಆವರೇಜ್ ಸ್ಟೂಡೆಂಟು ಆದ್ರೂ ಜಸ್ಟ್ ಪಾಸ್ ಆಗ್ತಾನೆ ಅನ್ನೋ ತರ ಇದೆ. ಅದೇನು ಅಂತ ಸ್ವಲ್ಪ ಬಿಡ್ಸಿ ಹೇಳ್ತೀರಾ ಮೇಡಮ್? ನಿಮ್ ವಿರುದ್ಧ ಎಲ್ಲಾ ಸಾಕ್ಷಿಗಳು ತುಂಬಾ ಸ್ಟ್ರಾಂಗ್ ಆಗಿವೆ. ಅದು ಅಲ್ಲದೆ ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀರಾ. ಹಾಗಾಗಿ ಈ ಕೇಸು ತುಂಬಾ ವೀಕ್ ಆಗಿದೆ. ಆದ್ರೂ ಕೂಡ ಯಾಕೆ ಗೆಲ್ಬಹುದು ಅಂದೆ ಅಂದ್ರೆ ಅವ್ರ ಕಡೆ ಇರೋ ಎಲ್ಲಾ ಸಾಕ್ಷಿಗಳಲ್ಲೂ ಲೂಪ್ ಹೋಲ್ಸ್ ತುಂಬಾನೇ ಇವೆ. ಅಲ್ದೆ ಅವರೇ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ಗಳನ್ನ ಮಾಡಿದ್ದಾರೆ. ನೀವು ನಾನ್ ಹೇಳ್ದಾಗ ಮಾಡಿದ್ರಾಯ್ತಷ್ಟೇ. ಹೇಳಿ ಮೇಡಮ್, ಅದೇನು ಅಂತ ಹೇಳಿ ಮೇಡಮ್. ಓ, ಇದನ್ನ ಮಾಡೋದಕ್ಕೆ ನೀವೇ ಬೇಕಾ ಮೇಡಮ್? ನಾನೇನೋ ನಿಮ್ಮನ್ನ ತುಂಬಾ ಬ್ರಿಲಿಯಂಟ್ ಅಂತ ಅನ್ಕೊಂಡಿದ್ದೆ. ಲೋ ರಾಕೇಶ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಇವರು ಎಷ್ಟೋ ಕೇಸ್ಗಳನ್ನ ಸಾಕ್ಷಿ ಇಲ್ಲದೆ ಇರೋದನ್ನ ಸಾಕ್ಷಿನ ಹುಟ್ಟಾಕಿ ಟರ್ನ್ ಮಾಡಿ ಕೇಸ್ನ ಗೆದ್ದಿದ್ದಾರೆ. ಅವ್ರ ಬಗ್ಗೆ ಅಷ್ಟೆಲ್ಲ ಹಗುರವಾಗಿ ಮಾತಾಡಬೇಡ. ಮೇಲಾಗಿ ಅವರು ನನ್ನ ಸೀನಿಯರ್ ಲಾಯರು. ಬಿಸಿ ರಕ್ತ ಮಾತಾಡ್ಲಿ ಬಿಡಿ ಪದ್ಮನಾಭ್. ನನ್ನ ಇಷ್ಟು ವರ್ಷದ ಸರ್ವಿಸ್ ಅಲ್ಲಿ ಈ ತರದವ್ರನ್ನ ಅದೆಷ್ಟು ನೋಡಿಲ್ಲ. ಮೇಡಮ್, ಅವ್ರ ಕಡೆಯವರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಏನೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳ್ತೀರಾ ಮೇಡಮ್? ನೋಡಿ, 6 ತಿಂಗಳ ಹಿಂದಷ್ಟೇ ಈ ಘಟನೆಗಳೆಲ್ಲ ನಡೆದಿದ್ರು ಅವ್ರು ಇದುವರೆಗೂ ಯಾವ ಕಾನೂನು ಸಹಾಯನೂ ತಗೊಂಡಿಲ್ಲ. ಇದು ಅವ್ರು ಮಾಡಿರೋ ಮೊದಲನೇ ತಪ್ಪು. ಮೇಡಮ್, ಅದನ್ನ ಒಂಥರ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವರಲ್ಲಿ ಕಾನೂನು ಅವರೇ, ಮತ್ತೆ ಪಂಚಾಯತಿಯಲ್ಲೂ ತೀರ್ಪು ಕೊಡೋರು ಅವರೇ. ಆದ್ರೆ ಕೋರ್ಟಲ್ಲಿ ಅವ್ರ ಕಾನೂನು ನಡೆಯಲ್ಲ ಅಲ್ವಾ? ಅಲ್ಲಿ ಡಿಸೈಡ್ ಮಾಡೋರು ಜಡ್ಜ್ ಸಾಹೇಬ್ರು. ಮೇಡಮ್, ನೀವು ಮುಂದುವರಿಸಿ. ಇವ್ರ ಕಡೆ ಇರೋ ಸಾಕ್ಷಿಗಳಲ್ಲಿ ತುಂಬಾ ಜನ ವಯೋವೃದ್ಧರು. ಅದೇ ನಮ್ಗೆ ಅಡ್ವಾಂಟೇಜ್. ಅವ್ರ ಕಣ್ಣಾರೆ ಕಂಡಿರೋ ಸತ್ಯನ ಸ್ವಲ್ಪ ತಿರುಗಿಸಿ ಮುರುಗಿಸಿ ಕೇಳಿದ್ರೂ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅವಾಗ ಅವ್ರು ಕೊಡೋಂತ ಹೇಳಿಕೆಗಳು ಸ್ಟ್ರಾಂಗ್ ಆಗಿ ನಿಲ್ಲೋದಿಲ್ಲ. ಸಾರಿ ಮೇಡಮ್, ನಂಗೆ ಸ್ವಲ್ಪ ಬಿಡ್ಸಿ ಹೇಳ್ತೀರಾ? ನಾನು ಇಂಥ ವಿಷಯದಲ್ಲೆಲ್ಲ ಸ್ವಲ್ಪ ದದ್ದಿ. ವೆಲ್, ಲೆಟ್ ಮಿ ಎಕ್ಸ್ಪ್ಲೈನ್. ಇವಾಗ ಈ ಹಾಲಲ್ಲಿ ಒಂದು ಕೊಲೆ ಆಯ್ತು ಅಂತ ಇಟ್ಕೊಳ್ಳೋಣ. ಯಾರಾದ್ರೂ ನಿಮ್ಗೆ ಇಲ್ಲಿ ಎಷ್ಟು ಜನ ಇದ್ರು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? 4 ಜನ. ನಾನು 5 ಜನ ಅಂತ ಹೇಳ್ತೀನಿ. ಅದ್ ಹೇಗ್ ಮೇಡಮ್? ನಾವು 4 ಜನ ತಾನೇ ಇರೋದು.
ನಮ್ಗೆ ಕಾಫಿ ಕೊಟ್ಟು ಹೋದವ್ರು ಯಾರು? ಹೋ ಕೆಲ್ಸದವರು. ಮತ್ತೆ ಅವನನ್ನ ಯಾಕೆ ಲೆಕ್ಕದಲ್ಲಿ ಇಟ್ಕೊಂಡಿಲ್ಲ? ಸಾರಿ ಮೇಡಮ್, ಮರ್ತ್ಬಿಟ್ಟೆ. ನಿನ್ ಏಜ್ ಎಷ್ಟು? 32. 32 ವರ್ಷ ವಯಸ್ಸಿನ ನಿನಗೆ ಇಲ್ಲಿ ಎಷ್ಟು ಜನ ಇದೀವಿ ಅನ್ನೋದೇ ನೆನಪಿಲ್ಲ. ಇನ್ನು ವಯಸ್ಸಾಗಿರೋರ್ಗೆ ಯಾವಾಗ್ಲೂ ನಡೆದಿರೋ ಘಟನೆ ಬಗ್ಗೆ ಮೆಮೊರಿಲಿರೋಕ್ ಹೇಗ್ ಸಾಧ್ಯ? ಇಂಥ ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನೇ ನಾವು ಹಿಡಿದು ಹಾಕಿ ವಾದ ಮಾಡೋದು. ನಾನು ಕಾಫಿ ಕುಡಿಯಲ್ಲ. ಇಲ್ಲಿ 4 ಕಾಫಿ ಕಪ್ಸ್ ಇದೆ. ಹಾಗಾಗಿ ಇಲ್ಲಿಗಿನ್ನೊಬ್ಬ ಬಂದು ಹೋಗಿದ್ದಾನೆ ಅಂತ ನಾನು ವಾದ ಮಾಡ್ತೀನಿ. ಇದಕ್ಕೆ ನಿನ್ನ ಹತ್ರ ಏನಾದ್ರೂ ಉತ್ತರ ಇದೆಯಾ? ವಾವ್, ನೀವು ಸೂಪರ್ ಮೇಡಮ್. ನನಗೆ ಈ ಕಾನ್ಫಿಡೆನ್ಸ್ ಬಂತು, ನಾವು ಈ ಕೇಸ್ನ ಗೆದ್ದೇ ಗೆಲ್ತೀವಿ. ಹಲೋ ಮಿಸ್ಟರ್ ಪದ್ಮನಾಭ್, ನಿಮ್ಮ ಚಾಯ್ಸು ತುಂಬ ಆಪ್ಟಾಗಿದೆ. ಅಲ್ಟಿಮೇಟ್ ನೀವು. ಮೇಡಮ್, ಹಿಂದೂ ಮುಂದೆ ಯೋಚನೆ ಮಾಡಿದೆ ನಾ ಏನೇನೋ ತಪ್ಪು ಮಾತಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನೋಡಿ, ಇದೆಲ್ಲ ಲಾ ಪಾಯಿಂಟ್ಸ್ಗೆ ಸಂಬಂಧಪಟ್ಟಂತ ವಿಚಾರ. ಈ ಕೇಸ್ನ ಗೆಲ್ಲೋದಕ್ಕೆ ಇನ್ನೂ ಒಂದು ಮಾರ್ಗ ಇದೆ. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಒಟ್ನಲ್ಲಿ ನೀವೇನು ಯೋಚನೆ ಮಾಡಬೇಡಿ ಮುನೀಂದ್ರ ಅವರೇ. ಈ ಕೇಸ್ನ ಗೆಲ್ಲಿಸ್ಕೊಡೋದು ನನ್ನ ಜವಾಬ್ದಾರಿ. ನನ್ನ ಜೂನಿಯರ್ನ ನಾನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಈ ಪ್ರೊಫೆಷನ್ಗೆ ಬಂದು ಏನು ಉಪಯೋಗ? ಡೈರೆಕ್ಟ್ ಆಗಿ ದೇವ್ರ ಹತ್ರ ಕಳಿಸ್ಬಿಡ್ತೀನಿ. ಹುಷಾರ್. ಶಿವನೇ ನಿನ್ನ ಆಟ ಬಲ್ಲವ್ರ್ಯಾರ. ಕಿಷ್ಟ ಏನ ಕಟ್ಟೆ ಮೇಲೆ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀಯಾ? ಯಾವ ಊರಣ್ಣ ಇದು? ಆ? ಯಾವ ಮನೆತನ ಅಣ್ಣ ಇದು? ಆ? ಯಾಮಾರಿದ್ರೆ ಹೆಣ ಆಗ್ಬಿಡ್ತಿದ್ನಲ್ಲ ಅಣ್ಣ. ಲೇ, ನಿನ್ನೆ ರಾತ್ರಿ ನಡೆದ್ರೆ ಆಕ್ಷನ್ ಸೀನ್ ನೆನ್ಸ್ಕೊಂಡು ಹಗಲು ಹೊತ್ತೆಲ್ಲ ಎದುರ್ಕೊಂಡಿದ್ಯಲ್ಲ. ಲೇ, ಈ ಮನೇಲಿ ಇದೆಲ್ಲ ಮಾಮೂಲಿ ಕಣ. ಮಾಮೂಲಿ ಅಂದ್ರೆ ಇದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಹೊಡೆದಾಟಗಳಾಗಿತ್ತ ಅಣ್ಣ? ಮತ್ತೆ ಸೂರ್ಯವಂಶ ನಾಗವಂಶ ಗಲಾಟೆ ಅಂದ್ರೆ ಸುಮ್ಮನೆನಾ? ಲೇ, ನಾನ್ ಚಡ್ಡಿ ಹಾಕಳ ವಯಸ್ಸಿಂದ ಇಲ್ಲಿ ಸಿಕ್ಕಾಬಟ್ಟೆ ಮಾರಾಮರಿ ಆಗ್ಬಿಟ್ಟಿದೆ ಗೊತ್ತಾ? ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಕೊಲೆಗಳು ನಡೆದೋಗ್ಬಿಟ್ಟಿವೆ. ಹಾ,